ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಈಗ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತೀರಾ, ಮೆಸೇಜನ್ನೆಲ್ಲ ಕಳಿಸ್ತೀರಲ್ವ, ಹಾಗೆ ಫೋಟೋಸ್ ವೀಡಿಯೋಸ್ ಏನೆಲ್ಲ ಕೂಡ ವಾಟ್ಸಪ್ಪಲ್ಲಿ ಚಾಟಲ್ಲಿ ಸೆಂಡ್ ಮಾಡ್ತಾ ಇರ್ತಾರೆ. ಅವೆಲ್ಲ ಕೂಡ ಸೇಫಾಗಿ ಇರಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದ್ದೀರ, ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಈಗ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದೆ, 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸೆಟ್ಟಿಂಗ್ಸ್ ಆಪ್ಷನ್ ಕಾಣಿಸುತ್ತೆ. ಲಾಸ್ಟ್ ಸೆಟ್ಟಿಂಗ್ಸ್ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಅಕೌಂಟ್ ಅಂತ ಇದೆ ಅಲ್ವಾ, ಫಸ್ಟ್ ಆಪ್ಷನ್ ಅಕೌಂಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅಕೌಂಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಆಪ್ಷನ್ ಸೆಕ್ಯೂರಿಟಿ ನೋಟಿಫಿಕೇಷನ್ ಅಂತ ಬರುತ್ತೆ. ಸೆಕ್ಯೂರಿಟಿ ನೋಟಿಫಿಕೇಷನ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಒಂದು ಮೊಬೈಲಲ್ಲಿ ಎಲ್ಲ ವಾಟ್ಸಪ್ಪಲ್ಲೂ ನೀವು ಎಲ್ಲರೂ ಕೂಡ ವಾಟ್ಸಪ್ಪನ್ನು ಯೂಸ್ ಮಾಡ್ತಾರಲ್ವ, ಎಲ್ಲರೂ ವಾಟ್ಸಪ್ಪಲ್ಲೂ ಕೂಡ ಇದು ಆಫ್ ಆಗಿರುತ್ತೆ ಸೆಕ್ಯೂರಿಟಿ ನೋಟಿಫಿಕೇಷನ್. ಇಲ್ಲಿ ಕೆಳಗಡೆ ಇದೆಯಲ್ವ, ಶೋ ಸೆಕ್ಯೂರಿಟಿ ನೋಟಿಫಿಕೇಷನ್ ಆನ್ ದಿಸ್ ಡಿವೈಸ್ ಅಂತ, ಅಲ್ಲಿ ಒಂದು ಅದ್ರ ಮುಂದ್ಗಡೆ ಒಂದು ಬಟನ್ ಇದೆ. ಆ ಬಟನನ್ನು ಆನ್ ಮಾಡ್ಕೊಳ್ಳಿ. ನಂದು ಕೂಡ ಆಫಲ್ಲಿ ಇಟ್ಟಿದ್ದೀನಿ, ಈಗ ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡಿದ ತಕ್ಷಣ ಗ್ರೀನ್ ಕಲರ್ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಗ್ರೀನ್ ಕಲರ್ ಬಂದರೆ ಆನ್ ಆಗಿದೆ ಅಂತ ಅರ್ಥ. ಎಲ್ಲರೂ ಕೂಡ ಈ ಒಂದು ಸೆಕ್ಯೂರಿಟಿ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ವೀಡಿಯೋಸ್, ಫೋಟೋಸ್ ಆಗಿ ಚಾಟ್ಸ್ ಎಲ್ಲ ಕೂಡ ಸೇಫ್ ಆಗಿರುತ್ತೆ ಫ್ರೆಂಡ್ಸ್. ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ಒಂದು ಸೆಟ್ಟಿಂಗ್ಸನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂದರೂ ಕೂಡ ಕಾಮೆಂಟ್ ಮಾಡಿ. ಮುಂದೆ ನೋಡುತ್ತೆ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ. ಎಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.